ಅವ್ರ ಅವ್ರ ಮ್ಯಾನಿಫೆಸ್ಟೋನಲ್ಲಿ 2018ರಲ್ಲಿ ಅಧಿಕಾರಕ್ಕೆ ಬಂದ ದಿನನೇ ಮೊದಲನೇ ಕ್ಯಾಬಿನೆಟ್ನಲ್ಲೇ ರೈತರದು 1 ಲಕ್ಷ, ಅದು ಸೊಸೈಟಿಗಳ ಸಾಲ ಇರ್ಬೋದು, ಬ್ಯಾಂಕ್ಗಳ ಸಾಲ ಇರ್ಬೋದು, ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ರ? ಮತ್ತೆ ಇದನ್ನ ಹೇಳ್ಬೇಕು ಬೇಡ? ಹೇಳ್ಬೇಕು ಬೇಡ? ರೈತರಿಗೆ ಹಿಂಗೆಲ್ಲ ಟೋಪಿ ಹಾಕಿದ್ರು ಅಂತ ಹೇಳ್ಬೇಕು ಬೇಡ? ಸೊ ಅದಕ್ಕೋಸ್ಕರ ಇಂಥವೆಲ್ಲ ಜನಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ನೀವು ಯುವರ್ ಆಲ್ ಸೋಲ್ಜರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ, ಸೈನಿಕರಿದ್ದಾಗಿ ನೀವೆಲ್ಲ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗದೆ ಹೋದ್ರೆ, ಈಗ ನೋಡಿ, ನಾವು ಸುಮ್ಮನೆ ಒಂದು ಸರ್ವೆನಲ್ಲಿ ಇರೋ ಪ್ರಕಾರ ಸುಮಾರು 60% ಹೆಚ್ಚು ಜನ ಮಹಿಳೆಯರು ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಕೊಟ್ಟಿರೋದು ಅಂತ. ಇನ್ನೂ ಕೆಲವ್ರಿಗೆ ಗೊತ್ತಾಗಿಲ್ಲ, ಹೇಳ್ಬೇಕಲ್ಲ ಅವ್ರಿಗೆ. ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋರು ನಾವು, 170 ರೂಪಾಯಿ ಒಬ್ಬರಿಗೆ ಅಕ್ಕಿಗೆ ಪ್ರತಿ ತಿಂಗಳು ಕೊಡ್ತಾ ಇರೋರು ನಾವು, ಬಸ್ಸು ಫ್ರೀ ಆಗಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋರು ನಾವು, ಮತ್ತೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಬಿಲ್ ಕೊಡಗಿಲ್ಲ, ಆ ವಿದ್ಯುತ್ ಶಕ್ತಿ ಸಪ್ಲೈ ಮಾಡ್ತಾ ಇರೋರು ನಾವು, ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮದಲ್ಲಿ 22-23ರಲ್ಲಿ ಪಾಸ್ ಆದವರು ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದರೆ 2 ವರ್ಷದವರೆಗೆ ನಿರುದ್ಯೋಗಿ ಡಿಗ್ರಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳು ಕೊಡ್ತೀವಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಇದನ್ನ 2 ವರ್ಷದವರೆಗೆ ಕೊಡ್ತೀವಿ. ನೀವು 2 ವರ್ಷದೊಳಗಡೆ ಕೆಲಸ ತಗೋಬೇಕು. ನಿಮಗೆ ಕೆಲಸ ಸಿಕ್ಕಲಿ ಅಂತೇಳಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ. ಇದು ಗೊತ್ತಾಗಬೇಕಲ್ಲ ಅವ್ರಿಗೆ, ಯುವಕರಿಗೆಲ್ಲ ಗೊತ್ತಾಗಬೇಕಲ್ಲ. ಪಾಪ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಯುವಕರಿಗೆ. ವೋಟಿಂಗ್ ರೈಟ್ ಕೊಟ್ಟವರು, 18 ವರ್ಷಕ್ಕೆ ವೋಟಿಂಗ್ ರೈಟ್ ಕೊಟ್ಟವ್ರು ಯಾರು? ರಾಜೀವ್ ಗಾಂಧಿ ಅವರು. ಪಾಪ ಮೋದಿ ಮೋದಿ ಅಂತ ಕೂಗೋರು ಇವ್ರ ಕೈಲಿ ಕೂಗ್ಸೋದು. ಸೊ ಇದನ್ನ ನಾವು ಮನದಟ್ಟು ಮಾಡ್ಕೊಡ್ಬೇಕಲ್ಲ ಅವ್ರಿಗೆ. ಅವರು ದಾರಿ ತಪ್ಪಿದಾರೋ ಅಥವಾ ಅವರ ಮೋದಿ ಮಾತುಗಳಿಂದ ಪ್ರೇರೇಪಿತರಾಗಿದ್ದಾರೋ ಏನು ಗೊತ್ತಿಲ್ಲ ನನಗೆ. ಮನ್ ಕಿ ಬಾತ್ ನಿಂದ ಪ್ರೇರೇಪಿತರಾಗಿರ್ಬೇಕು ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಅವರು ಹಿಂದುತ್ವದ ಬಗ್ಗೆ ಬಹಳ ಮಾತಾಡ್ತಾರೆ, ಅವ್ರು ಭಾವನಾತ್ಮಕವಾದಂಥ ವಿಚಾರಗಳನ್ನ ಹೇಳೋದು. ಮತ್ತೆ ನೀವು ಇದೊಂದು ಹೇಳಬೇಕು ಬಹಳ ಸ್ಪಷ್ಟವಾಗಿ, ಬಿಜೆಪಿಯವರು ಇದ್ದಾರಲ್ಲ, ಅವ್ರು ಯಾವತ್ತೂ ಕೂಡ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಗೌರವ ಇಲ್ಲ. ಯಾಕಂದ್ರೆ ನಮ್ಮ ಸಂವಿಧಾನ ಸಮಾನ ಅವಕಾಶಗಳನ್ನು ಎಲ್ರಿಗೂ ಕೊಡ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಕ್ರೀಡ್, ರಿಲಿಜಿಯನ್, ಎಲ್ರಿಗೂ ಕೊಡ್ತಾರೆ, ಎಲ್ರಿಗೂ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ ಆಗಬೇಕು, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ಮಾಡಿದ್ದಾರೆ. ಇದಕ್ಕೆ ನಂಬಿಕೆ ಇಲ್ಲ ಅವರು. ಯಾಕಂತಂದ್ರೆ they want disparity in the society, inequality in the society. ಈಗ ನೀವು ಬಡವರಾಗಿದ್ದಿರ್ತಾನೆ, ಅವಿದ್ಯಾವಂತರಾಗಿದ್ದಿರ್ತಾನೆ, ನಿಮ್ಗೆ ಶೋಷಣೆ ಮಾಡಕ್ ಸಾಧ್ಯ ಆಗೋದು, ನಿಮ್ಗೆ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗೋದು. ಈಗ ನಾವು ಹಳ್ಳಿನಲ್ಲಿ ಹಳ್ಳಿಗೆ ಬಂದವ್ರಿಗೆ ಗೊತ್ತಾಗುತ್ತೆ. ಒಬ್ಬ ಬಡವ ಬ್ರಾಹ್ಮಣ ಬಂದ್ರು ಕೂಡ, ಸ್ವಾಮಿ ನಮಸ್ಕಾರ ಬುದ್ಧಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ.
ಅವ ಅಡಿಗೆ ಮಾಡೋನು ಅಂತ ಇಟ್ಕೊಳ್ಳೋಣ. ಅವನಿಗೇನಂತ ಕರಿತೀವಿ ನಾವು? ನಮಸ್ಕಾರ ಬುದ್ಧಿ, ಚೆನ್ನಾಗಿದ್ದೀರಾ ಅಂತ ಕರಿತೀವಿ. ಅದೇ ಒಬ್ಬ ದಲಿತರವರು ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ, ಎಲ್ಲ ಚೆನ್ನಾಗಿದೆಯಾ ಅಂತ ಕರಿತೀವಿ. ಈ ಧೋರಣೆ ಇದೆಯಲ್ಲ, ಇದು ಗುಲಾಮಗಿರಿಯ ಸಂಕೇತ. ಈ ಗುಲಾಮಗಿರಿ ಸಂಕೇತದಿಂದ ಹೊರಗಡೆ ಬರಬೇಕಲ್ಲ. ನೋಡಿ ನಮ್ಮ ದೇಶದಲ್ಲಿ ಹೆಂಗಿದೆ ಅಂತಂದ್ರೆ ವ್ಯವಸ್ಥೆ, ಒಬ್ಬ ಶ್ರೀಮಂತ ದಲಿತರವನು, ವಿದ್ಯಾವಂತ ದಲಿತರವನಾಗಿದ್ರು ಕೂಡ ಅವನಿಗೆ ಬಹಳ ಸಿಂಗುಲರ್ ಆಗಿ ಮಾತಾಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ. ಒಬ್ಬ ಬಡವರಾಗಿದ್ದಂತ ಬ್ರಾಹ್ಮಣ ಜಾತಿ, ಮೇಲ್ಜಾತಿ ಹುಟ್ಟಿದಂಥವ್ರಿಗೆ ಅವ್ರಿಗೆ ಬಹುವಚನದಲ್ಲಿ ಮಾತಾಡ್ತಾರೆ. ಈ ಭಾವನೆ ಬೆಳಕ ಬಂದ್ಬಿಟ್ಟಿದೆ, ಸಾವಿರಾರು ವರ್ಷಗಳಿಂದ ಬೆಳಕ ಬಂದ್ಬಿಟ್ಟಿದೆ. ಇದು ಕಿತ್ತಾಕ್ಬೇಕಲ್ಲ. ಕಿತ್ತಾಕ್ಬೇಕಾದ್ರೆ ಸ್ವಾಭಿಮಾನ ಬರಬೇಕಲ್ಲ. ಸ್ವಾಭಿಮಾನ ಬರಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ. ಈ ಶಕ್ತಿ ಕೊಡದೆ ಈ ಗ್ಯಾರಂಟಿಗಳು ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಬರೀ ನಮ್ಗೆ ಓಟ್ ಹಾಕಕ್ ಬಂದ್ರೆ ಸಾಲ್ತಪ್ಪ, ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದು, ನಮಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿ ಸಾರ್ಥಕ ಆಗಲ್ಲ ಅಂತ. ಗೊತ್ತಾಯ್ತಾ? ಅದಕ್ಕೋಸ್ಕರ ಯಾರು ದಲಿತರಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆ ಆರ್ಥಿಕ